ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲ್ ಆಗಿ ಏನಂತ ಅಂದರೆ, ಸೊ ನನಗೆ ಒಂದಷ್ಟು ಐಟಮ್ಸ್ಗಳನ್ನ ಬುಕ್ಕಿಂಗ್ ಮಾಡಿಕೊಂಡು ತರಿಸ್ಕೊತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಈಗ ನಮ್ಮ ಬೆಡ್ರೂಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡು, ಸೊ ಅದಕ್ಕೆ ಒಂದಷ್ಟು ಈ ಫ್ಲವರ್ ಪಾಟ್ ಎಲ್ಲ ತರಿಸಿದೆ ಆಯಿತಾ. ಅದು ಕನ್ಫ್ಯೂಸ್ ಮಾಡಿಕೊಂಡು ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ, ಇದು ಪ್ಯಾಕ್ ಆಫ್ 5 ಬರುತ್ತೆ ಆಯಿತಾ. ನಂಗೆ ಸಖತ್ ಇಷ್ಟ ಆಯಿತು. ರಿವ್ಯೂ ಕೂಡ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಇದು ಯೂಶಲಿ ಪ್ಲಾಸ್ಟಿಕ್ ಇರುತ್ತೆ ನೋಡಿ, ಆ ಥರ ಇಲ್ಲ, ಒಂಥರ ವೆಲ್ವೆಟ್ ಥರ ತುಂಬ ಚೆನ್ನಾಗಿದೆ. ಮತ್ತು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈ ಥರದ್ದು ಪ್ಯಾಕ್ ಆಫ್ 5 ಇತ್ತು. ಅದು ಪ್ರೈಸ್ ಬಂದು ಅರೌಂಡ್ 250 ಈ ರೇಂಜಲ್ಲೇ ಇದ್ದಿದ್ದು. ಸೊ ನನಗೆ ವರ್ತಿ ಅಂತ ಅನ್ನಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವೇ ಶಾಪ್ಸಲ್ಲಿ ಏನಾದರೂ ತೊಗೋತೀನಿ ಅಂತ ಅಂದರೆ ನಿಜವಾಗ್ಲೂ ಜಾಸ್ತಿ ಇರುತ್ತೆ. ಬಟ್ ಇದು ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ. ಸೊ ಇದು ಪ್ಯಾಕ್ ಆಫ್ 5 ಇತ್ತು. ಜೊತೆಗೆ ನಾನು ಏನು ಕನ್ಫ್ಯೂಸ್ ಮಾಡಿಕೊಂಡು ಎರಡೆರಡು ಆರ್ಡರ್ ಮಾಡಿಬಿಟ್ಟು ಜಾಸ್ತಿನೇ ತರಿಸ್ಬಿಟ್ಟಿದ್ದೆ. ಹಂಗಾಗಿ ಅಲ್ಲಿ ನಮ್ಮ ಅಕ್ಕ 2 ಇಸ್ಕೊಂಡ್ಲು, ನಮ್ಮಮ್ಮ 2 ಇಸ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮನೆಗೆ ಬೇಕು, ನಮ್ಮನೆ ಎಲ್ಲ ಕಡೆ ಒಂದೊಂದು ಚೆನ್ನಾಗಿಡ್ತೀನಿ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಪ್ಯಾಕ್ ಆಫ್ 5ಗೆಲ್ಲ 200 ಸಮಥಿಂಗ್, 250ನೋ 280ನೋ ಆ ಥರ ಬರುತ್ತೆ. ಬಟ್ ತುಂಬ ಚೆನ್ನಾಗಿದೆ ಆಯಿತಾ ಕ್ವಾಲಿಟಿ. ಸೊ ಅದೊಂದು ತರಿಸ್ದೆ. ಮತ್ತು ನನಗೆ ಈ ಲೈಟ್ ಕಲರ್ಸಲ್ಲಿ, ಈ ಮಕ್ಕಳಿರೋ ಮನೇಲಿ ಲೈಟ್ ಕಲರ್ಸಲ್ಲಿ ಏನು ತೊಗೊಬರಕ್ಕೂ ಭಯ ಆಗುತ್ತೆ. ನಮ್ಮ ಸೋಫಾನು ನೀವು ನೋಡ್ತಿರ್ಬೋದು, ನಾನು ಇತ್ತೀಚೆಗೆ ತೆಗ್ಸಿದ್ದೀನಿ. ನವೀನ್ಗೆ ಹೇಳ್ಬಿಟ್ಟೆ ತೆಗ್ರಿ, ಅದು ರೆಡ್ ಕಲರ್ದು ಸೋಫಾ ಕವರ್ಸ್ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ನಂಗೆ ಆ್ಯಕ್ಚುಲಿ ಇದೇ ಥರ ಲೈಟ್ ಕಲರ್ಸಲ್ಲೇ ನಂಗೆ ಇಷ್ಟ. ನಾವು ಮನೆಗೆ ಕಲರ್ ಚೂಸ್ ಮಾಡಿರೋದು ಅಷ್ಟೇ. ನನಗೆ ಡಾರ್ಕ್ ಕಲರ್ಸ್ ನನಗೆ ಇಷ್ಟ ಆಗೋದಿಲ್ಲ. ಸೊ ಒಂಥರ ಪೀಸ್ ಆಗಿರುತ್ತೆ ಲೈಟ್ ಕಲರ್ಸ್ ಇದ್ದರೆ. ಅದರಲ್ಲೂ ಎಸ್ಪೆಷಲಿ ವೈಟ್, ಈ ಕ್ರೀಮ್ ಅದೇ ಒಂಥರ ವೈಬ್ ಕೊಡುತ್ತೆ ಮನೆಗೆ. ಸೊ ಹಂಗಾಗಿ ನಾವು ಅದೇ ಥರ ಚೂಸ್ ಮಾಡಿರೋದು. ನನಗಿದು ಹಾಕೋಕ್ಕೂ ಬಿಡಲ್ಲ ನಾನು. ಅದ್ರದ್ದು ಮಕ್ಕಳು ಗಲೀಜು ಮಾಡ್ತಾರೆ ಅಂದರೆ ಏನು ಶಾಶ್ವತನ ಬಿಡಿ ಅಂತ ಅಂದ್ಕೊಂಡು. ನಮ್ಮ ಅಥರ್ವ ಮುಂಚೆ ಈ ಪೆನ್ನಲ್ಲೆಲ್ಲ ಬರೆದು ಬಿಡೋದು ಇದನ್ನೆಲ್ಲ ಮಾಡ್ತಾ ಇದ್ದ. ಬಟ್ ಇವಾಗ ಆ ಥರ ಎಲ್ಲ ಮಾಡಲ್ಲ. ಬಟ್ ಈಗ ಹೊರಗಡೆಯಿಂದ ಎಲ್ಲೋ ಬರ್ತೀವಿ, ಯೂಶಲಿ ಸೋಫಾ ಮೇಲೆ ಕುತ್ಕೊಂಡ್ರೆ ಕಾಲು ಮಾಡಿಸ್ಕೊಂಡು ಹಿಂಗೆ ಕಂಫರ್ಟಬಲಾಗಿ ಕುತ್ಕೋಬೇಕು ಅಂತ ಅನಿಸುತ್ತೆ. ಸೊ ಇಮಿಡಿಯೇಟಾಗಿ ಯಾರಾದರೂ ಬಂದು, ಈಗ ನಾವು ಮನೆಯವರು ಹೊರಗಡೆಯಿಂದ ಬಂದಿದ ತಕ್ಷಣ ಕಾಲು ತೊಳೆದು ಬರ್ತೀವಿ. ಈಗ ಮನೆಯವ್ರು ಹೊರಗಡೆಯಿಂದ ನೆಂಟರು ಯಾರೋ ಬರ್ತಾರೆ ತಕ್ಷಣ ಹಿಂಗೆ ಕಾಲು ಎತ್ತು ಹಾಕೊತಾರೆ. ಅವಾಗೆಲ್ಲ ನಾವು ಕಾಲು ತೊಳೆದು ಇಳಿಸಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಆವಾಗ ಕೊಳೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೇಂಟೈನ್ ಮಾಡೋದು ಸ್ವಲ್ಪ ಇದು ಕಷ್ಟನೇ. ಯಾವುದು ಈ ಕ್ರೀಮು, ಈ ವೈಟು, ಈ ಥರದ್ದೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ನಮಗೂ ಅನಿಸಿದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ ಮೇಂಟೈನ್ ಮಾಡೋದಂತ. ಬಟ್ ಲುಕ್ ವೈಸ್ ತುಂಬಾ ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಂಗೆ ಇರ್ಬಿಟ್ರೆ ಇನ್ನೊಂಥರ ಲೈಕ್ ವುಡ್ ಕಲರ್ ಬರುತ್ತೆ ನೋಡಿ, ಲೆದರಲ್ಲಿ, ಆ ಥರ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇದೇನೆ, ಇನ್ನು ಸ್ವಲ್ಪ ದಿನ ಆದಮೇಲೆ ಅದೇನೋ ಅವಾಗವಾಗ ಈ ಫರ್ನಿಚರ್ಸ್ನ ಚೇಂಜ್ ಮಾಡೋದು ಮತ್ತು ಅವುಗಳದ್ದು ಪೊಸಿಷನ್ ಚೇಂಜ್ ಮಾಡೋದಿದೆಯಲ್ಲ, ಅದೇನೋ ಒಂಥರ ಮನಸ್ಸು ಖುಷಿ ಕೊಡುತ್ತೆ. ಒಂದು ಹೊಸ ಮನೆ ಅನ್ನೋ ಫೀಲ್ ಬರುತ್ತೆ, ಇಲ್ಲ ಹಳೇದಾದದೆ ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಬೆಡ್ರೂಮ್ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಏನಿದೆ ಅದ್ರದ್ದು ರೂಮ್ ಟೂರ್ ಮಾಡಬೇಕು ಅಂತ ಅಂದ್ಬಿಟ್ಟು, ನನಗೆ ಲೈಟ್ ಕಲರ್ಸ್ ಇಷ್ಟ ಅಂತ ಹೇಳ್ತೀನಲ್ಲ. ಸೊ ಅದು ಫ್ಲೋರಲ್ ಪ್ರಿಂಟಲ್ಲಿ, ಫ್ಲವರ್ ಡಿಸೈನಲ್ಲೇ. ಸೊ ಇದೊಂದು ತರಿಸ್ತಿದ್ದೀನಿ ಬೆಡ್ ಸ್ಪ್ರೆಡ್ನ. ಈ ಎಲಾಸ್ಟಿಕ್ ಬರುತ್ತೆ, ಸುತ್ತ ಎಲಾಸ್ಟಿಕ್ ಬರುತ್ತೆ. ಸೊ ದಟ್ ಅದಷ್ಟು ಈಸಿಯಾಗಿ ಏನು ಬೆಡ್ಡಿಂದ ಆಚೆ ಬರೋದು ಈ ಥರ ಎಲ್ಲ ಆಗಲ್ಲ. ಈ ಥರ ಎಲಾಸ್ಟಿಕ್ ಇದ್ದರೆ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಇದೂ ಚೆನ್ನಾಗಿದೆ ನೋಡಿ, ಫುಲ್ ಎಲಾಸ್ಟಿಕ್ ಇರೋವಂಥದ್ದು. ಮತ್ತು ಈ ಥರ ಫ್ಲವರ್ಸ್ದಿದ್ದರೆ ಯೂಶಲಿ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ಲೈಟ್ ಕಲರಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಪಿಲೋ ಕವರ್ಸು ಬಂದಿದೆ ಅದ್ರ ಜೊತೆಗೇ. ನಾನು ಲಿಂಕ್ ಅಂತ ನೀವು ಕೇಳಲ್ಲ, ನಾನು ಕೊಡಲ್ಲ. ಯಾಕಂದರೆ ಇಲ್ಲಿ ಲಿಂಕ್ ಹಾಕಿದ್ರೆ ಅದು ಎರರ್ ಬಂದುಬಿಡುತ್ತೆ. ಬಟ್ ಇನ್ಸ್ಟಾದಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ, ನಾನು ವಿಡಿಯೋ ಬೇರೆದೆಲ್ಲ ಬ್ಯಾಗ್ದೆಲ್ಲ ಮಾಡಿದ್ದೀನಿ ನೋಡಿ, ಆ ಥರ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಇದನ್ನು ನೀವು ಹಾಗೆ ಸರ್ಚ್ ಮಾಡಿ ಆಯಿತಾ. ಇದನ್ನು ನಾನು ಬೆಡ್ಗೆ ಹಾಕಾದ್ಮೇಲೆ ಬೇಕಿದ್ರೆ ಅದು ಫೋಟೋ ತೆಗೆದು ಇನ್ಸ್ಟಾದಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಕಾಟನ್ ಮೆಟೀರಿಯಲ್ಲು. ಮತ್ತು ತುಂಬ ಚೆನ್ನಾಗಿ ಬಂದಿದೆ. ನಾನು ನಮ್ಮದು ಬೆಡ್ ಏನು ಸೈಜ್ ಬರುತ್ತಲ್ಲ ಅದ್ರ ಸೈಜಿಗೆ ಅಂತಲೇ ಬುಕ್ ಮಾಡಿದ್ದು. ಎಲಾಸ್ಟಿಕ್ ಬರೋದ್ರಿಂದ ನೀಟಾಗಿ ಹಾಕ್ಬೋದು. ಸೊ ಇದು ಚೆನ್ನಾಗಿದೆ. ಮತ್ತು ಒಂದೇ ಸಲ ಬರೋದಿಲ್ಲ, ಎಲ್ಲ ಒಂದೊಂದು ಪ್ರಾಡಕ್ಟು ಒಂದೊಂದು ದಿನ ಬರುತ್ತಲ್ವ, ಹಂಗಾಗಿ ತೋರಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಮಾತಾಡಬೇಕು ನಾನು. ಸೊ ಇದಾದ್ಮೇಲೆ ನಾನು ಫೋಲ್ಡ್ ಮಾಡ್ಕೊತೀನಿ ರೀ, ನೀಟಾಗಿ ಫೋಲ್ಡ್ ಮಾಡಬೇಕದು. ಮತ್ತು ಇದೊಂದು ಮ್ಯಾಟ್ ತರಿಸಿದ್ದೀನಿ. ಇದು ಎಷ್ಟು ರಾಯಲಾಗಿ ಕಾಣುತ್ತೆ ಅಂದರೆ, ಆ ಕೆಳಗಡೆ ಕಾಟ್ ಇರುತ್ತಲ್ವ, ಕಾಟ್ ಕೆಳಗಡೆ ಹಾಸೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಮ್ಯಾಟನ್ನು ತರಿಸಿದ್ದೀನಿ. ಚೆನ್ನಾಗಿದೆ ಇದನ್ನು ಅಷ್ಟೇ.
ಆ ಕಲರ್ ಕಾಂಬಿನೇಷನೇ ಒಂಥರ ರಿಚ್ಚಾಗಿ ಕಾಣುತ್ತೆ ಹಾಕಿದ್ರೆ. ಸೊ ಇದು ತರಿಸಿದ್ದೀನಿ. ಸೊ ನಮ್ಮ ರೂಮ್ ಟೂರ್ ಆದಷ್ಟು ಬೇಗ ನಾನು ನಿಮಗೆ ನನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಜೊತೆಗೆ ನಿನ್ನೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಅವ್ರ ಸಿಚುವೇಶನ್ ಹೆಂಗಿದೆ ಅಂತಂದರೆ ಮದುವೆ 10 ವರ್ಷ ಆಗಿದೆ, ಬಟ್ ನಾನು ಕನ್ಸೀವ್ ಆಗಿಲ್ಲ, ನನಗೆ ಈ ಜನಗಳು ಚುಚ್ಚಿ ಮಾತಾಡ್ತಾರೆ, ಇದರಿಂದ ನಾನು ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಈ ಪ್ರಾಬ್ಲಮ್ ನೀವು ಮಾತ್ರ ಅಲ್ಲ ಸಿಸ್ಟರ್, ಸುಮಾರು ಜನ ಹೆಣ್ಮಕ್ಳು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ, ಮಕ್ಕಳಾಗ್ತಿಲ್ಲ. ಸೊ ಮಕ್ಕಳಾಗದೇ ಇದ್ರೆ ಪ್ರಾಬ್ಲಮ್ ಇಲ್ಲ, ಈ ಜನಗಳ ಪ್ರಾಬ್ಲಮ್ಮು, ಈ ಜನಗಳು ಮಾತಾಡ್ತಾರಲ್ಲ ಅದು ಪ್ರಾಬ್ಲಮ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತಾಗಲ್ಲ. ನನಗೆ ಮದುವೆ ಆಗಿದ್ದು 6 ತಿಂಗಳಿಗೆ ಸಾಕಾಗ್ಬಿಟ್ಟಿತ್ತು. ನಾನು ಕನ್ಸೀವ್ ಆಗಿದ್ದು ಮದುವೆ ಆಗಿದ್ದು 6 ಮಂತ್ಸಿಗೆ. ಆ 6 ಮಂತ್ಸಲ್ಲೇ ನಂಗೆ ಸಾಕಾಗ್ಬಿಟ್ಟಿತ್ತು. ಒಂದು ಭಯ ನನಗಿದ್ದಿದ್ದೇನಂತ ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ನಂದು. ಸೊ ನಾನು ಯಾವ ಥರ ಅಂತ ಅಂದರೆ 2 ಮಂತ್ಸ್ಗೆ 1.5 ಮಂತ್ಸ್ಗೆ ಈ ಥರ ಎಲ್ಲ ನನ್ನ ಪೀರಿಯಡ್ ಬರ್ತಾ ಇದ್ದಿದ್ದು. ಸೊ ಯೂಶಲಿ ಪೀರಿಯಡ್ ಕರೆಕ್ಟಾಗಿದ್ದು ಕೆಲವ್ರಿಗೆ ಕನ್ಸೀವ್ ಆಗ್ತಿರಲ್ಲ. ಇನ್ನು ನಂದು ಇರ್ರೆಗ್ಯುಲರ್ ಪೀರಿಯಡ್ಸು, ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು. ನನಗೆ ಒಂದು 3 ತಿಂಗಳಿಗೇ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಈ ಥರ ಇರ್ರೆಗ್ಯುಲರ್ ಪೀರಿಯಡ್ ಇದೆ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಪೀರಿಯಡ್ ರೆಗ್ಯುಲರ್ ಆಗಿದ್ರೂ ಕನ್ಸೀವ್ ಆಗಿರಲಿಲ್ಲ. ನಾನು 6 ಮಂತ್ಸ್ ಆದಮೇಲೆ ಒಂದಿನ ಹಿಂಗೆ ಹಬ್ಬಕ್ಕೆ ಅಂತ ಹೋಗಿದ್ದೆ, ನಾನು ಊರಿಗೆ ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ಸಂಕ್ರಾಂತಿ ಹಬ್ಬ ಎಳ್ಬಿರೋದಕ್ಕೆ ಮಕ್ಳುಗಳು ಬಂದಿದ್ರು. ಕೊನೆಗೂ ಬಂತು ಅವ್ರ ಬಾಯಲ್ಲೂ, ಏನು ಈಗ ರೀಸೆಂಟಾಗಿ ನಿಮ್ಮ ಜೊತೆನೇ ಮದುವೆ ಆಗಿದ್ರಲ್ಲ, ಅವ್ರ ಹೆಂಡತಿ ಪ್ರೆಗ್ನೆಂಟ್ ಅಂತೆ, ಆಗಲೇ 3 ತಿಂಗಳಿಗೇನೆ ಪ್ರೆಗ್ನೆಂಟು, ಮತ್ತು ಈಗ ನೆಕ್ಸ್ಟು ವರ್ಷದಷ್ಟರಲ್ಲಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ನೆಕ್ಸ್ಟು ಸಂಕ್ರಾಂತಿ ಹಬ್ಬಕ್ಕೆ ನಾನು ಎಳ್ಬಿರಿಸ್ತೀನಿ ಅಂತ ಅಂದರು. ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್, ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಆದರೆ ಅದೆಲ್ಲ ನಮ್ಮ ಕೈಯಲ್ಲಿದೆಯಾ? 3 ತಿಂಗಳಿಗೆ ಪ್ರೆಗ್ನೆಂಟ್ ಆಗಬೇಕು, 6 ತಿಂಗಳಿಗೆ ಪ್ರೆಗ್ನೆಂಟ್ ಆಗಬೇಕು, ವರ್ಷ ತುಂಬೊಳಗಡೆ ಇವ್ರಿಗೆ ಮಗು ಎತ್ಕೊಡ್ಬೇಕು ಅನ್ನೋದಕ್ಕೆ ಅದೆಲ್ಲ ನಮ್ಮ ಕೈಯಲ್ಲಿದೆಯಾ? ಖಂಡಿತವಾಗ್ಲೂ ಇಲ್ಲ. ಭಗವಂತ ಕೊಡಬೇಕು ಅಥವಾ ಅದಾಗಬೇಕು, ನಮ್ಮ ಬಾಡಿ ಸಪೋರ್ಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ಬಟ್ ಈ ಜನಗಳಿಗೆ ಅದು ಏನೂ ಅರ್ಥ ಆಗಲ್ಲ. ಅವರು ಒಬ್ಬರು ತಾಯಿ ಆಗಿರ್ತಾರೆ, ಹೆಣ್ಣಿನ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಇನ್ನೊಬ್ರಿಗೆ ಮಕ್ಕಳಾಗಿಲ್ಲ ಅಂತ ಅಂದಾಗ ಅದನ್ನು ಮಾತಾಡ್ತಾರೆ. ಸೊ ನೀವು ಇದಕ್ಕೆ ಯಾಕೆ ತಲೆ ಕೊಡ್ತೀರಾ? ನಾನು ಹೇಳ್ಬೋದು, ನಾನು ಹೇಳಿದಾಗ ನಿಮಗೆ ಅಷ್ಟು ತಲೆನೇ ಕೆಡಿಸ್ಕೊಳ್ದೇ ಇರೋ ಅಷ್ಟು ಈಸಿಯಾಗಿರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ನಿಮಗೂ ಒಂದು ಆಸೆ ಇರುತ್ತೆ, ನನಗೂ ಒಂದು ಮಗು ಆಗಬೇಕು, ನಾನು ಎಲ್ಲರ ಥರ ಇರಬೇಕು, ತಾಯಿ ಆಗಬೇಕು ಅನ್ನೋದು ನಿಮಗೂ ಇದ್ದೇ ಇರುತ್ತೆ. ಆದರೆ ಈ ಥರ ಬೇರೆಯವ್ರು ಯಾರೋ ಮಾತಾಡಿದ್ರು ಅಂದಾಗ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದನ್ನ ಫಸ್ಟ್ ನಿಲ್ಲಿಸಿ. ನನಗೆ ನಮ್ಮ ಅತ್ತೆ ಆ ಥರ ಮಾತಾಡಿದಾಗಲೂ ಖಂಡಿತವಾಗ್ಲೂ ನನಗೂ ಬೇಜಾರಾಯಿತು. ಅದೇನೋ ಗೊತ್ತಿಲ್ಲ, ಆ ಜನವರಿಲಿ ಆ ಥರ ಮಾತುಗಳನ್ನ ನಾನು ಕೇಳಿದೆ. ನೆಕ್ಸ್ಟು ಫೆಬ್ರವರಿಗೆ ನಾನು ಅಂದರೆ ಮತ್ತೆ ನಾನು ಡಾಕ್ಟ್ರಿಗೆ ತೋರಿಸ್ದೆ ನಾನು, ಆಯಿತಾ, ಈ ಥರ ನನಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗಿದೆ ಅಂತ ಅಂದ್ಬಿಟ್ಟು. ಅದೇನೋ ಯಾವ ಟೈಮಲ್ಲಿ ಏನಾಗಬೇಕೋ ಅದಾಗುತ್ತೆ. ಒಂದು ಇದೇಳಲ್ವಾ, ಅದೇನೋ ಪಕ್ಷಿ ಬಂದು ಕೂತ್ಕೊಂಡಿದ್ದಕ್ಕೂ ರೆಂಬೆ ಮುರಿದೋಗಿದ್ದಕ್ಕೂ ಒಂದೇ ಆಯಿತು ಅಂತ. ಹಾಗೆ ನಾನು ಅಲ್ಲಿ ಡಾಕ್ಟ್ರ್ ಹತ್ರ ಜಾನಲ್ಲಿ ಹೋಗಿ ಬಂದಿದ್ದಕ್ಕೂ ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ. ನೆಕ್ಸ್ಟು ನನ್ನ ಫೆಬ್ಗೆ ಆಗಲೇ ಇಲ್ಲ. ಸೊ ಅದು ಹಂಗಾಯಿತು. ಯಾವ ಟೈಮ್ಗೆ ಏನಾಗಬೇಕೋ ಅದಾಗುತ್ತೆ. ಮತ್ತು ಜೊತೆಗೆ ನನ್ನ ಸಾಯಿಬಾಬನ್ನ ತುಂಬ ಬಿಲೀವ್ ಮಾಡ್ತಾಯಿದೆ ಸಿಕ್ಕಾಪಟ್ಟೆ. ಅದ್ರದ್ದು ನಂದು ಪೂಜೆ ಅದೆಲ್ಲ ನನಗೇನಿದೆ, ನನಗೆ ಏನೇ ಕೆಲಸ ಕಾರ್ಯಗಳಾಗಬೇಕಂದ್ರೂ ಈ ನವಗುರುವಾರ ಪೂಜೆ ಏನಿದೆ ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ನಂಗೆ ಅದ್ರ ರಿಸಲ್ಟ್ ಅಂತಲೇ ನನಗೆ ಅನ್ನಿಸ್ತು ಮೇಯ್ನಾಗಿ. ಈ ಜನಗಳು ನಮಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಇರೋರು ಮಾತಾಡ್ತಾರೆ ಅನ್ನೋ ಭಯಕ್ಕೇ ನಮಗೆ ಅನಿಸ್ಬಿಡುತ್ತೆ, ಏನಿದು ನಮಗಿನ್ನೂ ಮಕ್ಕಳಾಗ್ತಾ ಇಲ್ಲ, ಹಿಂಗೆ ಮಾತಾಡ್ತಾರೆ ಅದು ಇದು ಅಂತ ಅನ್ನೋದಕ್ಕೆ ಭಯ ಶುರು ಆಗುತ್ತೆ. ಮತ್ತು ನನಗೀಗ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಗುವಾಗಿಲ್ಲ, ಅವ್ರು ಹಿಂಗಂತಾರೆ ಇವ್ರು ಹಂಗಂತಾರೆ ಅನ್ನೋದಕ್ಕೆ ಬೇಜಾರಾಗ್ತಾ ಹೋಗುತ್ತೆ. ಮೂರು ಬೇಡ ಅಂತ ಅನಿಸುತ್ತೆ, ಅದಕ್ಕೆ ತೆಗೆದುಬಿಟ್ಟೆ. ಹಂಗೆಲ್ಲ ಅನ್ಸೋದಕ್ಕೆ ಹೋಗುತ್ತೆ. ಸೊ ನೀವು ತಲೆಗೆಡ್ಸ್ಕೊಂಬೇಡಿ. ಎಲ್ಲ ಹೆಣ್ಮಕ್ಳು, ಎಷ್ಟೊಂದು ಜನ ಹೆಣ್ಮಕ್ಳು ಇದನ್ನು ಫೇಸ್ ಮಾಡಿರ್ತಾರೆ. ನಾವು ಯಾವತ್ತೂ ಏನು ಗೊತ್ತಾ, ಬೇರೆಯವ್ರಿಗೋಸ್ಕರ ಬದುಕೋದನ್ನ ಬಿಟ್ಬಿಡಿ. ನಾನಂತೂ ಜೀವನದಲ್ಲಿ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಅದು ನಮಗೆ ಲೈಫಲ್ಲಿ ಆಗಿರೋವಂಥ ಅನುಭವನೋ ಅಥವಾ ಅದೇನೋ ಗೊತ್ತಾ, ಏನೇ ಈಗ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದರೂ ಇದೊಂದು ಬಾಕಿ ಇತ್ತು. ಸೀರಿಯಸ್ಲಿ ಅದೇ ಥರ ಮನಸ್ಥಿತಿ ಬರೋದು ನನಗೆ ಇವಾಗ. ಏನೇ ಬಂದ್ರೂ ಇದೊಂದು ಬಾಕಿ ಇತ್ತು, ಎಲ್ಲ ಅನುಭವಿಸಿದ್ದೀವಿ, ಇದೊಂದು ಬಾಕಿ ಇತ್ತು ಅನ್ನೋ ಥರ. ಸೊ ಜನಗಳಿಗೇನು ಎಲ್ಲದಕ್ಕೂ ಮಾತಾಡ್ತಾರೆ. ನಿಮಗೆ ಮಕ್ಕಳಾದ್ಮೇಲೆ ಆ ಮಕ್ಕಳು ಸಣ್ಣಕ್ಕಿದ್ರೂ ಮಾತಾಡ್ತಾರೆ, ಓ ಮಕ್ಕಳನ್ನ ಸರಿಯಾಗಿ ಸಾಕ್ತಾ ಇಲ್ಲ ಅವಳು ಅಂತ ಅಂದ್ಬಿಟ್ಟು. ನಾವು ಪ್ರೆಗ್ನೆಂಟ್ ಆಗಿದ್ದಾಗ ಅಥವಾ ಇನ್ನೊಂದು ನಮಗೆ ಬಾಣಂತನ ಮಾಡೋಕ್ಕೆ ಮತ್ತೊಂದಕ್ಕೆ ಬರದೇ ಇರೋರು ಆ ಮಕ್ಕಳು ಬೆಳೆದು ದೊಡ್ಡವಾದ್ಮೇಲೆ ಅವುಗಳು ಹಿಂಗವೆ ಹಂಗವೆ ಅಂತ ಅನ್ಕೊಂಡು ಮಾತಾಡೋಕೆ ಬರ್ತಾರೆ ಜನ. ಅಂಥ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಒಬ್ಳು ತಾಯಿಗಿಂತ ತನ್ನ ಮಗು ಬಗ್ಗೆ ಕೇರ್ ತೊಗೊಳಕ್ಕೆ, ಕಾಳಜಿ ತೊಗೊಳೋದಕ್ಕೆ ಇನ್ಯಾರಕ್ಕೆ ಸಾಧ್ಯ? ಅವರೆಲ್ಲ ಬಂದು ಮಗು ನೋಡ್ಕೊಂಡು ಹೋಗೋರು, ಓ ಮಗುಗೆ ಮೂಗಮ್ಕಿ, ಮೂಗೊಳಗೈತೆ, ಮೂಗೆತ್ತಿ
ಅಂತ ಹೇಳ್ಕೊಟ್ಬಿಟ್ಟು ಸಜೆಷನ್ ಕೊಟ್ಬಿಟ್ಟು ಹೋಗ್ತಾರೆ. ಮಗುಗೆ ಎಣ್ಣೆ ಸ್ನಾನ ಹಿಂಗೆ ಮಾಡಿಸಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮಗುನ ಹಂಗೆ ಮಲಗಿಸಿ ಹಿಂಗೆ ಮಲಗಿಸಿ, ಹಾಲು ಹಂಗೆ ಕುಡಿಸಿ ಹಿಂಗೆ ಕುಡಿಸಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಈಗ ಎಷ್ಟೊಂದು ತಾಯಿ ಅಂದ್ರೆ ಹಾಲೇ ಬರ್ತಾರಲ್ಲ, ಅವ್ರು ಏನಾದರೂ ಫಾರ್ಮುಲಾ ಮಿಲ್ಕ್ ಏನಾದರೂ ಆಗ್ತಾ ಇದ್ರೆ ಫಾರ್ಮುಲಾ ಮಿಲ್ಕ್ ಹಾಕ್ಬಾರ್ದು. ಆ ಮಗು ಪಾಪ ಅದೇನು ಪಾಪ ಮಾಡಿತ್ತು, ಎದೆ ಹಾಲೇ ಕುಡಿಸ್ತಾ ಇಲ್ಲ ಅಂತ. ಸೊ ಮಾತಾಡೋಕ್ಕೇನು, ಅವಳ ಪೊಸಿಷನ್, ಅವಳ ಸ್ಥಿತಿ ಏನು ಗೊತ್ತು ಆ ತಾಯಿಗೆ. ಅವಳಿಗೆ ಎದೆ ಹಾಲು ಬಂದರೆ ಅವಳು ಎದೆ ಹಾಲು ಕುಡಿಸ್ತಾಳೆ ಆಯಿತಾ. ಅವಳಿಗೆ ಗೊತ್ತಿರುತ್ತೆ ಅವಳು ಮಗುಗೆ ಮೂಗು ಎತ್ತಬೇಕಾ ಕೈ ಎತ್ತಬೇಕಾ. ಆ್ಯಕ್ಚುಲ್ ಆಗಿ ಡಾಕ್ಟ್ರು ಅದೆಲ್ಲ ಎತ್ತಕ್ಕೆ ಹೋಗ್ಬಾರ್ದು, ಅದೆಲ್ಲ ನ್ಯಾಚುರಲ್ ಆಗಿ ಬಂದಿರುತ್ತೆ, ಅದನ್ನೆಲ್ಲ ಮಾಡಬಾರ್ದು ಅಂತಾರೆ. ಇವ್ರುಗಳು ಅದೆಲ್ಲ ಹಳೇದು ನೋಡ್ಕೊಂಡು ಬಂದಿರ್ತಾರಲ್ಲ, ಹಂಗೆ ಹಿಂಗೆ ಬಾಣ್ತಿಗೆ ಆ ಸಾಂಬಾರು ಕೊಟ್ಬಿಡಿ ಈ ಸಾಂಬಾರು ಕೊಟ್ಬಿಡಿ. ನೀವು ಬಂದ್ರ ಮಗು ನೋಡಿದ್ರ ಖುಷಿ ಪಟ್ರ ಹೋಗಬೇಕು. ಅದನ್ನ ಬಿಟ್ಬಿಟ್ಟು ಮಗು ನೋಡೋಕೆ ಬಂದಾಗಲೇ ಬಿಟ್ಟು ಸಜೆಷನ್ಸ್ನ ಕೊಟ್ಟು ಆ ತಾಯಿ ಆದವಳಿಗೆ ಮೊದಲೇ ಅವಳಿಗೆ ಒಂದಷ್ಟು ಮೂಡ್ ಸ್ವಿಂಗ್ಸು ಅದು ಇದು ಅಂತ ಅನ್ಕೊಂಡು ಒದ್ದಾಡ್ತಾ ಇರ್ತಾಳೆ. ಈ ಮಧ್ಯದಲ್ಲಿ ಬಂದ್ಬಿಟ್ಟು ಇನ್ನೂ ಅವಳು ತಲೆ ಕೆಡಿಸಿ ಹೋಗೋ ಅಂತ ಚೆನ್ನಾಗಿರ್ತಾರೆ ಆಯಿತಾ. ಸೊ ಇಂಥವ್ರು ಇದ್ದೇ ಇರ್ತಾರೆ. ಮಕ್ಕಳಾಗಿಲ್ಲ ಅಂತ ಅಂದ್ಬಿಟ್ಟು ಮಾತಾಡೋರು ಒಂದಷ್ಟು ಜನ ಇದ್ದಾರೆ. ಮಕ್ಕಳಾದ್ಮೇಲೆ ಮಕ್ಕಳನ್ನ ಹಂಗೆ ಸಾಕಿಲ್ಲ ಹಿಂಗೆ ಸಾಕಿಲ್ಲ. ಅದು ಹೊರಗಿನವರಲ್ಲ, ನಮಗೆ ಬೇಕಾದವರೇನೆ ನಮಗೆ ಹರ್ಟ್ ಮಾಡೋದು, ನಮ್ಗೆ ಹತ್ರ ಇರೋರೆ ನಮ್ಗೆ ಹರ್ಟ್ ಮಾಡೋದು ಆಯಿತಾ. ಮಗು ಕಾಲ್ಗೆ ಅದಾಕ್ಬೇಡಿ, ಮಗು ಕೈಗೆ ಇದಾಕ್ಬೇಡಿ, ಅದ್ರ ತಲೆಗೆ ಹಂಗಾಕಿ ಇದ್ರ ತಲೆಗೆ ಹಿಂಗಾಗಿ ಇಂಥ ಬಟ್ಟೆ ಹಾಕಿ. ತಂದೆ ತಾಯಿಗೆ ಗೊತ್ತಲ್ವಾ ಮಗುಗೆ ಏನು ಹಾಕಬೇಕು ಏನು ಹಾಕ್ಬಾರ್ದು ಅಂತ. ಇವ್ರು ಏನು ಬಿಟ್ಟು ಸಜೆಷನ್ಸ್ ಕೊಡೋದು. ನಿಮ್ಗೆ ಹಂಗಾರೆ ಅಷ್ಟೊಂದು ಮಗು ಮೇಲೆ ಪ್ರೀತಿ ಇದ್ದರೆ ಒಂದು 3 ರಾತ್ರಿ 4 ರಾತ್ರಿ ಬಂದು ಮಗುನ ಆಡಿಸಿ ನಿದ್ದೆಗೆಟ್ಟು ಎಲ್ಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಬರೀ ಈ ಥರ ಬಿಟ್ಟು ಸಜೆಷನ್ಸ್ಗೆ ಏನು ದಾರಿಲಿ ಹೋಗೋರು ಕೊಡ್ತಾರೆ. ಇವ್ರ ಸಂಬಂಧಿಕರು ಅಂತ ತೀರಾ ಹತ್ರದವರು ಅಂತ ಇದ್ಕೊಂಡು ಇವ್ರುಗಳು ಇದನ್ನೆಲ್ಲ ಏನಕ್ಕೆ ಹೇಳಬೇಕು. ಹೇಳೋರು ಇದ್ದೇ ಇರ್ತಾರೆ. ಅದೇನೋ ಕೆಲವ್ರ ಮನಸ್ಥಿತಿನೇ ಹಂಗೆ ಅನ್ಸುತ್ತೆ. ಬರೀ ಬೇರೆಯವ್ರದ್ದೇನಾದ್ರೂ ಹುಡ್ಕೋದು ಅದ್ರ ಬಗ್ಗೆ ಮಾತಾಡೋದು. ಅವ್ರಿಗೆ ಮಾತಾಡ್ಬೇಕಷ್ಟೇ, ಅವರು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಸೊ ನಿಮಗೆ ಮಕ್ಕಳಾಗಿಲ್ಲ, 10 ವರ್ಷ ಆಯ್ತಾ ಇನ್ನೂ ಮಕ್ಕಳಾಗಿಲ್ವಾ, ಛೇ ಪಾಪ ಮುಗೀತು ಅವಳ್ದು, ಹೆಣ್ಣಾಗಿ ಹುಟ್ಟಿದ್ದು ವೇಸ್ಟು ಅವಳು, ತಾಯಿ ಆಗಲಿಲ್ಲ ಅಂದರೆ ಅಂತ ಹಿಂಗೆಲ್ಲ ನೀವು ಯಾಕೆ ಹಂಗೆ ಅನ್ಕೋತೀರಾ. ನಾವು ಇನ್ನೊಂದು ಮಗುಗೆ ಜನ್ಮ ಕೊಟ್ರೇನಾ ನಮ್ಮ ಲೈಫಿಗೆ ಒಂದು ಸಾರ್ಥಕತೆ ಅಂತ ಸಿಗೋದು. ಅದು ಅವ್ರು ನಿರ್ಧಾರ ಮಾಡಿಬಿಡ್ತಾರೆ. ನಾವೇನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಮಗುಗೆ ಜನ್ಮ ಕೊಟ್ಟಿಲ್ಲ ಅಂದಿದ ತಕ್ಷಣ ನಮ್ಮ ಲೈಫೇ ಮುಗ್ದೋಯ್ತಾ? ಅಷ್ಟೇನಾ ನಮ್ಮ ಲೈಫು? ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು, ಮಕ್ಕಳು ಸಾಕೋದು, ಇಷ್ಟೇನಾ ಜೀವನ ಹಂಗಾದ್ರೆ? ಅದೆಲ್ಲ ಒಂದು ದೊಡ್ಡ ಅಚೀವ್ಮೆಂಟಾ? ತಲೆ ಕೆಡ್ಸ್ಕೊಂಬಿಡಿ. ನಿಮ್ಮ ಲೈಫಿಗೆ ಒಂದು ಮಗು ಬೇಕು. ನೀವು ಗಂಡ ಹೆಂಡತಿ ಅದು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದನೋ ಅಥವಾ ಒಂದು ಪೂಜೆ ಅಥವಾ ದೇವಸ್ಥಾನ ಎಷ್ಟೊಂದಿದೆ ಆಯಿತಾ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥ ದೇವಸ್ಥಾನಕ್ಕೆ ಹೋಗಿ ಬಂದರೆ ಕೆಲವ್ರಿಗದು ಮೂಢನಂಬಿಕೆ ಅಂತ ಅನ್ಸ್ಬೋದು. ಬಟ್ ಎಷ್ಟೋ ಒಂದು ಡಾಕ್ಟರ್ ಕೈಲೂ ಆಗದಿರೋ ಅಂಥ ಕೆಲಸಗಳು ದೇವ್ರ ನಂಬಿಕೆಯಿಂದ ಆಗಿದೆ. ನಾನು ಅದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ನಾನು ದೇವರು ಅಂತ ಬಂದಾಗ ನನಗೆ 100% ನಾನು ಬಿಲೀವ್ ಮಾಡ್ತೀನಿ. ನಾನು ದೇವ್ರನ್ನ ಕಂಪ್ಲೀಟಾಗಿ ನಂಬ್ತೀನಿ. ಆ್ಯಂಡ್ ಇವತ್ತು ನನ್ನ ಲೈಫಲ್ಲಿ ನಂಗೆ ಏನಾದರೂ ಸ್ವಲ್ಪ ಒಳ್ಳೇದಾಗಿದೆ ಅಂತ ಅಂದರೆ ನನಗೆ ಖಂಡಿತವಾಗ್ಲೂ ಎಲ್ಲ ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದದಿಂದನೇ ಆಯಿತಾ. ಸೊ ನಾನು ದೇವ್ರನ್ನ ಬಿಡಲ್ಲ. ನಾನು ದೇವ್ರನ್ನ ಅದೆಲ್ಲ ಮೂಢನಂಬಿಕೆ ನಂಬೇಡಿ, ದೇವ್ರ ಪೂಜೆ ಮಾಡಬೇಡಿ, ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ. ಆ್ಯಂಡ್ ಸೈನ್ಸ್ ಅನ್ನೋದು ಕೂಡ ಇದೆ, ಟೆಕ್ನಾಲಜಿ ಅನ್ನೋದು ಅಷ್ಟೇ ಇಂಪ್ರೂವ್ ಆಗಿದೆ. ನಿಮ್ಮ ಒಂದು ಸಜೆಷನ್ಸ್ ಆ್ಯಂಡ್ ಒಂದು ವಿಚಾರವಾಗಿ ನನಗೊಂದು ವಿಷಯ ಗೊತ್ತಾಗಿದೆ. ಈ ಥರ ಮಕ್ಕಳಾಗದೇ ಇರೋರಿಗೆ ಒಂದು ಆ ವಿಚಾರ ನನಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಕಣ್ಮುಂದೆ ನಾನು ಅದನ್ನ ಅಲ್ಲಿಗೆ ಆ ಒಂದು ಜಾಗಕ್ಕೆ ಹೋಗಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಯಾರೋ ಈ ಥರ ಹೇಳಿದ್ರು, ಶೇರ್ ಮಾಡಿಕೊಂಡ್ರು, ನನಗೆ ಬೇಕಾದವರು ಈ ಥರ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಲ್ಲಿ ಮಕ್ಕಳಾಗದಿರೋರಿಗೆಲ್ಲ ಆಗಿರೋದು ಉಂಟು ಅಂತ ಅಂದ್ಬಿಟ್ಟು ಅದನ್ನು ನಾನು ಹೋದಾಗ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡಿ ನಿಮ್ಮ ಏನು ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇದೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಎಲ್ಲವೂ ಆಗುತ್ತೆ ಆಯಿತಾ. ಪಾಸಿಟಿವ್ ಆಗಿರಿ ಯಾವತ್ತೂ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ನೆಮ್ಮದಿಯಾಗಿರಬೇಕು ಅಂತಂದರೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು. ಕೆಲವರು ನಮ್ಮ ಮನಸ್ಥಿತಿನ ಹಾಳು ಮಾಡಬೇಕು ಅಂತಲೇ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಅವ್ರು ಅಲ್ಲದೆ ಹೋದ್ರೂ ಅದನ್ನು ಬೇರೆ ಥರ ಕಾಣೋ ಥರ ನಡ್ಕೊಳ್ಳೋದು ಅಥವಾ ಹಂಗೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅವ್ರ ಬಗ್ಗೆ ನಮ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೂ ನಮಗೆ ಪುರ್ಸೋತಿರಬಾರ್ದು. ಆ ರೇಂಜಿಗೆ ನಾವು ಕೆಲಸ ಮಾಡ್ತಾ ಇರಬೇಕು. ಆವಾಗ ಖಂಡಿತವಾಗ್ಲೂ ನಾವು ಬ್ಯುಸಿಯಾಗಿದ್ದಷ್ಟು ನಮ್ಮ ಮಾನಸಿಕವಾಗಿ ನಾವು ನೆಮ್ಮದಿಯಾಗಿರ್ತೀವಿ. ಕೆಲವರು ಬೇರೆಯವರ ಒಂದು ಏಳ್ಗೆನ ಸಹಿಸೋಕ್ಕಾಗದೆ, ಬೇರೆಯವರ ಒಂದು ಏನೋ ಅವ್ರ ಸಂಪಾದನೆನ ಅಥವಾ ಅವ್ರ ಜೀವನ, ಅವ್ರ ಲೈಫ್ ಸ್ಟೈಲ್ನ ಅವ್ರಿಗೆ ನೋಡಿ ತಡ್ಕೊಳಕ್ಕಾಗದೆ ಅವ್ರಿಗೆ ಹರ್ಟ್ ಮಾಡೋ ಥರ ಅಥವಾ ಏನೋ ಒಂದು ತಂದಿಡೋ ಥರ ಮಾಡೋದು ಹಿಂಗೆಲ್ಲ ನಡೀತಾ ಇರುತ್ತೆ. ಅದು ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋರು, ನಮಗೆ ಬೇಕಾದವರಿಂದನೇ ಇದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಮೇನಾಗಿ ನಾನು ಹೇಳ್ತೀನಲ್ಲ, ನಮಗೆ ಜಾಸ್ತಿ ನೋವನ್ನ ಕೊಡೋರು, ನಮಗೆ ಗೊತ್ತಿರೋರು, ನಮಗೆ ಬೇಕಾದಂಥವ್ರೇನೆ ಆಯಿತಾ, ನಮ್ಮ ಸುತ್ತಮುತ್ತ ಇರೋರೇನೆ. ಯಾವತ್ತೂ ಹೊರಗಿನವ್ರು ಅಷ್ಟು ಈಸಿಯಾಗಿ ಬಂದುಬಿಟ್ಟು ಹೊರಗಿನವರು ನಿಂಗೆ ಮಕ್ಕಳಿಲ್ವಾ 10 ವರ್ಷ ಆಯಿತಾ, ಅವ್ರಿಗೆ ಏನಾಗಬೇಕು,
ಅವ್ರು ಇಲ್ವಾ ಓಕೆ ತೋರಿಸ್ಕೊಳ್ಳಿ ಅಂತ ಹಂಗೆ ಹೇಳ್ತಾರೆ ಹೊರ್ತು ಈ ಹತ್ರದಲ್ಲಿ ಇರೋರು ಇರ್ತಾರಲ್ಲ ಅವರೇನೆ ಹರ್ಟ್ ಆಗೋ ಥರ ಮಾತಾಡೋದು ಇನ್ನೊಂದು ಮಾಡೋದು. ಸೊ ಅದಕ್ಕೆಲ್ಲ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಯತ್ನ ನಾನು ಹೇಳಿದ್ನಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮತ್ತು ಈ ಥರ ವಿಚಾರಗಳು ಯಾವುದಾದ್ರೂ ಗೊತ್ತಾದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಶಕ್ತಿ ಅಂತ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಬನ್ನಿ. ಒಂದು ಒಳ್ಳೇದಾಗಿ ಹೋಪ್ಸ್ ಇಟ್ಕೊಳ್ಳಿ. ಯಾವತ್ತೂ ಹೋಪ್ಸನ್ನು ಕಳ್ಕೊಬಾರ್ದು ಲೈಫಲ್ಲಿ. ಹೋಪ್ಸ್ ಇಟ್ಕೊಳ್ಳಿ. ಮಾತಾಡೋರ್ಗೆ ಏನು ಗುರು ಬಿಟ್ಟು ಸಜೆಷನ್ಸ್ ಕೊಡೋದು, ಆಡ್ಕೊಳ್ಳೋದು ಇದೆಲ್ಲ ಮಾತಾಡ್ತಾ ಇರ್ತಾರೆ. ನಾವು ಯಾವತ್ತೂ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅವ್ರ ಮಾತಿಗೆ ನಾವು ತಲೆ ಕೆಡಿಸ್ಕೊಂಡ್ವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಲೈಫಲ್ಲಿ ನೆಮ್ಮದಿ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀವಿ. ಯಾಕಂದರೆ ಅಂಥಂಥ ಜನ ಇದ್ದಾರೆ ನಮ್ಗಳ ಸುತ್ತಮುತ್ತ. ನಮ್ಮ ನೆಮ್ಮದಿನ ಹಾಳು ಮಾಡಬೇಕು, ನಮ್ಮನ್ನ ಟ್ರಿಗರ್ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅವರು. ಬಟ್ ನಾವು ರಿಯಾಕ್ಟೇ ಮಾಡೋದಕ್ಕೆ ಹೋಗ್ಬಾರ್ದು ಅಂಥವ್ರಿಗೆಲ್ಲ, ಆಯಿತಾ? ಸೊ ಹಂಗಿರಿ, ಏನಾಗಲ್ಲ, ಒಳ್ಳೇದಾಗತ್ತೆ. ಏನಾದರೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ. ನಾನೇ ಹೇಳಿದ್ನಲ್ಲ, ನಾನು 6 ತಿಂಗಳಿಗೆ ಹಂಗೆಲ್ಲ ಕೇಳಿದಾಗ ಬೇಜಾರು ಆಗೇ ಆಗುತ್ತಲ್ವ. ಇವ್ರು ಎಕ್ಸ್ಪೆಕ್ಟ್ ಮಾಡ್ತವ್ರೆ ಹಂಗೆ ಹಿಂಗೆ ಅಂತ. ಆಗ ನಮ್ಗಲ್ಲಿ ಒಂದು ಪ್ರೆಷರ್ ಶುರು ಆಗುತ್ತೆ. ಏನು ಇನ್ನೂ ಮದುವೆಯಾಗಿ 1 ವರ್ಷನೇ ಆಗಿಲ್ಲ. ಆ್ಯಕ್ಚುಲಾಗಿ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ, ಅಪ್ ಟು 1 ಇಯರ್ವರೆಗೂ ನ್ಯಾಚುರಲ್ ಪ್ರೆಗ್ನೆನ್ಸಿಗೆ. ನಾನು ಗಾಬರಿಯಾಗಿ ಹಿಂಗೆ ನಾನು ಇರ್ರೆಗ್ಯುಲರ್ ಇದೆ ಅದು ಇದು ಅಂದ್ಕೊಂಡೋದು. ಅಪ್ ಟು 1 ಇಯರ್ವರೆಗೆ ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತಲೇ ಹೇಳಿ ಕಳಿಸಿದ್ರು. ಸೊ ಅದು ಹಂಗೆ ಆಯಿತು. ಸೊ ಹೊಸ್ದಾಗಿ ಮದುವೆ ಆಗಿದ್ರು ಅಷ್ಟೇ, ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅದು ಆಗುತ್ತೆ ಆ ಟೈಮ್ಗೆ. ಮತ್ತು ನಾನು ಉಪ್ಪಿನ ದೀಪದ ಬಗ್ಗೆ ಸುಮಾರು ಸಲ ಹೇಳಿದ್ದೆ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆಯೇ ಒಂದಷ್ಟು ಜನಕ್ಕೆ ಉಪ್ಪಿನ ದೀಪ ಹಚ್ಚಾದ್ಮೇಲೆ ಒಳ್ಳೆಯದಾಗಿದೆ. ಸೊ ಅದನ್ನಾದರೂ ನೀವು ಟ್ರೈ ಮಾಡ್ಬೋದು. ಇದ್ರ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡಿದೆ ಅಂತ ಅಂದರೆ, ಕೆಲವ್ರಿಗಿದು ಬೋರಿಂಗ್ ಅಂತ ಅನಿಸ್ಬೋದು, ಮೇ ಬಿ ಮಕ್ಕಳಿರೋರಿಗೆ. ಬಟ್ ಮಕ್ಕಳಿಲ್ಲದೆ ಒದ್ದಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಖಂಡಿತವಾಗ್ಲೂ ಒಂದು 4 ಸಮಾಧಾನದ ಮಾತು ಇದಾಗಿರುತ್ತೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಅಷ್ಟೇ. ಇನ್ನು ಜಾಸ್ತಿ ಮಾತಾಡಿದ್ರೆ ಬೇರೆಯವರಿಗೆ ಸ್ವಲ್ಪ ಏನು ಕತೆ ಹೇಳ್ತಾಳೆ ಅಂತ ಅನಿಸ್ಬೋದು. ಬಟ್ ನನಗೆ ಅದನ್ನು ಆ ಕಮೆಂಟ್ನ ನೋಡಿದಾಗ ನನಗಾಗಿತ್ತು ಅನುಭವ, ಆಯಿತಾ? ಫಸ್ಟ್ ಆಫ್ ಆಲ್ ನಾನು ಎದುರ್ಕೊಂಡ್ಬಿಟ್ಟಿದ್ದೆ. ಹಿಂಗೆ ನನ್ನ ಸುತ್ತಮುತ್ತ ಇರೋರು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಪಾಪ ಮಕ್ಕಳೇ ಆಗಿರಲಿಲ್ಲ, 1-2-3 ಜನಕ್ಕೆ. ಅವ್ರನ್ನ ನೋಡಿ ನಂಗೆ ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಹಿಂಗೇನೋ ಆಗ್ಬಿಡುತ್ತಾ ಏನೋ ಅಂತ ಅಂದ್ಕೊಂಡು. ಬಟ್ ದೇವ್ರ ದಯೆಯಿಂದ ಆಯಿತು. ಸೊ ನಿಮಗೂ ಕೂಡ ಒಳ್ಳೇದಾಗಲಿ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಆಯಿತಾ? ಅಲ್ಲಿವರೆಗೂ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.